ನೀಡಿದ್ರು ಅನ್ನೋದನ್ನ ನೆನಪು ಮಾಡಿಕೊಂಡಿದ್ದಾರೆ. ಸರ್ಕಾರದ ಆದ್ಯತೆಗಾಗಿ ನನಗೆ ಆ ಸ್ಥಾನವನ್ನ ನೀಡಿದ್ರು, ಆಗ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಆಯಿತು ಅಂತ ಎಚ್ ವಿಶ್ವನಾಥ್ ನೆನಪು ಮಾಡಿಕೊಳ್ಳುತ್ತಿದ್ದಾರೆ. ಎಸ್.ಎಂ. ಕೃಷ್ಣ ಅವರನ್ನ ಬಿಸಿಯೂಟದ ವ್ಯವಸ್ಥೆಯನ್ನು ಕೂಡ ಅವರೇ ಜಾರಿಗೆ ತಂದ್ರು ಅನ್ನೋದನ್ನ ಕೂಡ ಎಚ್ ವಿಶ್ವನಾಥ್ ನೆನಪು ಮಾಡಿಕೊಂಡಿದ್ದಾರೆ. ಬಹಳ ಅತ್ಯಾಪ್ತರು, ರಾಜಕೀಯವಾಗಿ ಎಸ್.ಎಂ. ಕೃಷ್ಣ ಅವರ ಮೇಲೆ ಅಪಾರ. ಎಸ್.ಎಂ. ಕೃಷ್ಣ ನಿಧನ ಆಗಿರುವಂಥದ್ದು, ಅವರ ಜೊತೆ ಸಾಕಷ್ಟು ಒಡನಾಟ ಹೊಂದಿದ್ದಂಥ ಮತ್ತು ಅವರ ಸಚಿವ ಸಂಪುಟದಲ್ಲಿ ಸಹೋದ್ಯೋಗಿ ಆಗಿದ್ದಂಥ ಮತ್ತು ಅವರ ವಿಚಾರಣೆ ಸಾಕಷ್ಟು ಬಲ್ಲಂತಹ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆ. ಬಹುಶಃ ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಎಚ್ ವಿಶ್ವನಾಥ್ ಅವ್ರಿಗಷ್ಟು ಗೊತ್ತಿರುವಂಥದ್ದು ಮತ್ತು ಗೊತ್ತಿಲ್ಲದೇ ಇರುವಂಥ ಒಂದಷ್ಟು ಸಂಗತಿಗಳು ಕೂಡ ಯಾರಿಗೂ ಗೊತ್ತಿಲ್ಲ, ಆ ಮಟ್ಟಿಗೆ ಇರುವಂಥದ್ದು. ಸರ್, ಎಸ್.ಎಂ. ಕೃಷ್ಣ ಫಸ್ಟ್ ನಿಧನ ಆಗಿರುವಂಥದ್ದು, ಎಲ್ಲ ಕಡೆ ಸಂತಾಪ ಇರೋದು, ನೀವು ಅವ್ರ ಜೊತೆ ಬಹಳಷ್ಟು ಅಂದರೆ ಒಡನಾಟ ಇದ್ದಂತು, ಏನನ್ಸುತ್ತೆ ಅವ್ರ ಜೊತೆ ಸಾಕಷ್ಟು ಒಡನಾಟ ಇದ್ದಂತು? ನಾವೆಲ್ಲ ಸ್ಟೂಡೆಂಟ್ಸ್ಗಳಾಗಿದ್ದಾಗ ಅವ್ರ ಎಲೆಕ್ಷನ್ ಕ್ಯಾಂಪೇನ್ಗೆಲ್ಲ ಹೋಗ್ತಾ ಇತ್ತು. ಹಾಗಾಗಿ ಅವರು ಮುಖ್ಯಮಂತ್ರಿ ಆದಾಗ ನನ್ನನ್ನು ಅವರ ಸಂಪುಟದಲ್ಲಿ ಸಚಿವ ಸಹೋದ್ಯೋಗಿಯಾಗಿ ನೇಮಿಸಿಕೊಂಡ್ರು. ಅವಾಗ ನನಗೆ ಶಾಲಾ ಶಿಕ್ಷಣ ಮಂತ್ರಿ ಕೊಟ್ಟರು. ಜೊತೆಲಿದ್ದವರೆಲ್ಲ, ಏನ್ ಸರ್ ಈ ಮಂತ್ರಿ ಕೊಟ್ಟಿದ್ದೀರಾ ಇವ್ರಿಗೆ, ಭಾಳ ಯಾವ್ದಾರು ಇನ್ನೂ ಒಳ್ಳೆ, ಇದಕ್ಕಿಂತ ಒಳ್ಳೇದು ಯಾವತ್ತು? ಯಾಕೆಂದ್ರೆ ನನ್ನ ಆದ್ಯತೆ, ನನ್ನ ಸರ್ಕಾರದ ಆದ್ಯತೆ ಅಕ್ಷರ ಮತ್ತು ಆರೋಗ್ಯ. ಹಾಗಾಗಿ ವಿಶ್ವನಾಥ್ಗೆ ಅಕ್ಷರದ ಕೊಟ್ಟಿದ್ದೇನೆ. ನಾನು ಕೂಡ ಅದನ್ನು ಸಂತೋಷವಾಗಿ ಒಪ್ಪಿಕೊಂಡು, ಬಹುಶಃ ನಾವು ಶಿಕ್ಷಣದಲ್ಲಿ ಅವ್ರ ಕಾಲದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಮಧ್ಯಾಹ್ನದ ಬಿಸಿಯೂಟ ಜಾರಿಗೆ ತರಬೇಕಾದ್ರೆ ಆ ಘಟನೆ ಏನಂತ ನೆನೆಸ್ಕೊಳ್ತೀರಾ ಸರ್? ಮಧ್ಯಾಹ್ನದ ಊಟ ಜಾರಿಗೆ ತರಬೇಕಾದ್ರೆ ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಕಲ್ಲುಕುಟಿಗರ ಹೆಣ್ಣು ಮಗಳು ಮಗುನೇ ಮಾರಿಬಿಡ್ತಾಳೆ. ಆವಾಗ ದೊಡ್ಡ ಗಲಾಟೆ ಆಗುತ್ತೆ. ಕೃಷ್ಣ ಅವ್ರು ನನ್ನನ್ನೇ ಅಲ್ಲಿ ಹೋಗಿ ಸರಿ ಮಾಡಿ ಬನ್ನಿ ಅಂತಾರೆ. ನಾವು ಮತ್ತು ಅಧಿಕಾರಿಗಳೆಲ್ಲ ಹೋಗಿ ಆ ಮಗುನ ಮತ್ತೆ ವಾಪಸ್ ತಗೊಂಡು ತಾಯಿ ಮಗುನ ಡೆಸ್ಟಿಟ್ಯೂಟ್ ಹೋಮ್ ಬಿಟ್ಟು ನಾವು ಹೈದರಾಬಾದ್ ಏರ್ಪೋರ್ಟ್ಗೆ ಬರ್ತಾ ಇರಬೇಕಾದ್ರೆ ಈಗ ಮಧ್ಯಾಹ್ನ 3 ಗಂಟೆ ನಾನು ಪಾನ್ ಹಾಕೋತಾ ಇದ್ದೆ. ಪಾನ್ ಉಗಿಲಿಕ್ಕೆ ಕಾರಿಂದ ಇಳಿದು ನಿಂತಿದ್ದು ನಾವು. ಒಂದು ಹೆಣ್ಮಗಳು ಆ ಬಿಸಿಲಲ್ಲಿ, ಸುಡು ಬಿಸಿಲಲ್ಲಿ ಕಾಲ್ಗೆ ಚಪ್ಪಲಿ ಇಲ್ಲ, ಬರಾಬರ ಹೋಗ್ತಾ ಇದ್ದಾಳೆ. ನಾವು ಯಾಕಮ್ಮ ಇಷ್ಟು ಭಾಳ ದೌಡ್ ಹೋಗ್ತಾ ಇದೆಯಲ್ಲ? ಇಲ್ರಿ ಸರಿ, ನಾನು ಕೂಲಿಗೆ ಬಂದಲ್ರಿ, ಕೂಲಿಗೆ ಹೋಗೋ ಮುನ್ನ ನನ್ನ ಮಗುನ ಶಾಲೆಗೆ ಬಿಟ್ಟು ಬಂದಿದ್ರಿ. ಇಷ್ಟೊತ್ತಾಯ್ತು. ಅದು ಅನ್ನಕ್ಕೆ ಯಾರ ಮನೆ ಬಾಗಿಲು ಬಿಡಿತಾ ಇದ್ವು, ಏನಾದರೂ ತಿನ್ನಿಸ್ಬಿಟ್ಟು ಬರ್ಲಿಕ್ಕೆ ಹೋಗ್ತಾನೆ ತಾಯಿ ಕರುಳು. ಆಗ ಹೋಗ್ಲಿ ಮನೇಲಿ ಮಾಡಿ ಇಟ್ಟಿದ್ದೀಯಾ ತಿನ್ನಿಸ್ಲಿಕ್ಕೆ ಅಂತ ಕೇಳಿದ್ವು ನಾವು. ಇಲ್ರಿ ಸರ, ಮತ್ತೆ ಅಲ್ಲಿ ಹೋಗಿ ಬೇಡಿ ಅದಕ್ಕೆಲ್ಲರೂ ತಿನ್ನಿಸ್ಬಿಟ್ಟು ಬರ್ಬೋದು. ಮನೇಲಿ ಏನಿಲ್ಲ, ಮಗು ತಿನ್ನಿಸ್ಲಿಕ್ಕೆ ಅರ್ಧ ದಿವಸ ಕೆಲಸ ಹೋಯಿತು. ಹಾಗೆ ನಾನು ನಮ್ಮ ಅಧಿಕಾರಿಗಳಿಗೆ ಕೇಳಿದ್ರೇನ್ರಿ, ಆ ಯಮ್ಮನ ಕೂಗು ಕೇಳಿದ್ರ? ಮನೇಲಿ ಏನಿಲ್ಲ, ಆದರೂ ತಾಯಿ ಕರುಳು ಸಮಯ ಆಯ್ತು. ಏನಾದರೂ ಮಾಡಬೇಕು ಈ ಸರ್ಕಾರ. ಯಾವ್ದಾದ್ರು ಸರ್ಕಾರಕ್ಕೆ ಕಣ್ಣು, ಮೂಗು, ಕಿವಿ, ಹೃದಯ ಇದ್ರೆ ಈ ಅಮ್ಮನ ಮಾತನ್ನ ಬಹಳ ಗಂಭೀರವಾಗಿ ತಗೊಂಡು ಮಧ್ಯಾಹ್ನ ಮಕ್ಕಳು ಊಟ ಕೊಡಬೇಕು. ಅಲ್ಲಿಂದ ನೆಕ್ಸ್ಟ್ ಡೇನೆ ಮೀಟಿಂಗ್ಗಳು ಶುರು ಮಾಡಿದ್ರು. ಬಹಳ ದೊಡ್ಡದಾಗಿ ಆಯಿತು. ಅದು ಪ್ರಾರಂಭ ಆಗಿದ್ದ ಆ ಅಮ್ಮ ನೋಡಿ, ಇದೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನರು ಸರ್ಕಾರಕ್ಕೆ ಪಾಠ ಹೇಳ್ಕೊಡ್ತಾರೆ. ಅದನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ ಅದನ್ನು ಗಂಭೀರವಾಗಿ ಮುಂದಕ್ಕೆ ಏನು ಮಾಡಬೇಕು ಅದನ್ನು ಸರ್ಕಾರ ಯೋಚನೆ ಮಾಡಬೇಕು. ಇದು ಸರ್ಕಾರದ ನೀತಿ ಆಗಬೇಕು. ಹಾಗಾಗಿ ಎಸ್.ಎಂ. ಕೃಷ್ಣರವ್ರ ಸರ್ಕಾರ ಮಕ್ಕಳಿಗೆ ಅನ್ನ ಕೊಟ್ಟು ಅಕ್ಷರ ಕೊಡ್ತು. ಸರ್ಕಾರದಲ್ಲಿ ನಾನು ಸಹಕಾರ ಮಂತ್ರಿ ಇದ್ದೆ. ಆವಾಗ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಮಾಡಿದ್ರು ರೈತರಿಗೆ. ಕೇವಲ 5 ರೂಪಾಯಿಗೆ ಸಹಕಾರಿ ಮೆಂಬರ್ಶಿಪ್ಗೆ 3 ಲಕ್ಷ ರೂಪಾಯಿ ತನಕ ಹಾರ್ಟ್ ಆಪರೇಷನ್, ಕಿಡ್ನಿ, ಹೆಣ್ಮಕ್ಳು ಯೂಟ್ರಸ್ ಆಪರೇಷನ್, ಅದು ಇದು ಬೇಕಾಟಾಯಿತು. ಅದ್ರ ಜೊತೆಗೆ ದಿ ವುಮನ್ ಎಂಪವರ್ಮೆಂಟ್, ಹಕ್ಕು ಬಾಧ್ಯತೆಗಳ ರಕ್ಷಣೆಗೋಸ್ಕರ ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಶುರುವಾಯಿತು. ಬಹಳ ದೊಡ್ಡ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಬೆಳೀತು.
ಇವತ್ತು 2,000 ಕೋಟಿ ರೂಪಾಯಿ ಇದೆ ರಾಜ್ಯದಲ್ಲಿ ಹೆಣ್ಮಕ್ಳ ಸೇವಿಂಗ್ಸ್. ಅದು ಸೇವಿಂಗ್ಸ್. ಅವರು ಸಚಿವ ಸಂಪುಟದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ರು, ಸೊ ಅಂದ್ರೆ ಅವರ ಒಂದು ಕಾರ್ಯವೈಖರಿ ಯಾವ ರೀತಿ ಇತ್ತು, ಆಡಳಿತಾತ್ಮಕವಾಗಿ ನಡೆದ ನಮ್ಗೆ ಹೇಳ್ತಾ ಇದ್ರು. ಯಾರಾದ್ರೂ ಬಹಳ ಹಿರೀಕರು ಪಾಪ ವಯಸ್ಸಾದವರು, ಏನ್ ಸ್ವಾಮಿ ನಿಮ್ಮ ಅಧಿಕಾರ ಬಹಳ ಚೆನ್ನಾಗಿದೆ ಅಂತ ಹೇಳೋರು. ಆ ಕೃಷ್ಣನವನ ನನಗೆ ಜನ ಜವಾಬ್ದಾರಿ ಕೊಟ್ಟವ್ರೆ, ಅಧಿಕಾರ ಕೊಟ್ಟಿಲ್ಲ. ನೀವು ಅಧಿಕಾರ ಕೊಟ್ಟಿದ್ದೀರಿ, ಜನ ನನಗೆ ಅಧಿಕಾರ ಅಲ್ಲ, ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಜತನದಿಂದ ಜನರ ಕಲ್ಯಾಣಕ್ಕೋಸ್ಕರವೇ ನಾವು ಮುಡಿಪಾಗಿಟ್ಟಿದ್ದೀವಿ ಅಂತಕ್ಕಂಥ ಬಹಳ ದೊಡ್ಡ ಮಾತನ್ನು ನಮ್ಗೆ ಹೇಳ್ಕೊಡೋರು. ಹಾಗಾಗಿ ಕೃಷ್ಣರವರು ಎಲ್ಲ ರೀತಿಯಲ್ಲೂ ಕೂಡ ನಮ್ಗೆ ಆದರ್ಶಪ್ರಿಯರಾಗಿ ಉಳಿದ್ರು. ಸರ್, ಈಗ ಅವರು ಅಧಿಕಾರ ನಡೆಸೋ ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ನಡೆಯಿತು. ಅವರು ಅಧಿಕಾರ ನಡೆಸೋ ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ನಡೆಯಿತು. ಒಂದ್ ಕಡೆ ಬರಗಾಲ ಬಂದಿತ್ತು, ಮತ್ತೊಂದ್ ಕಡೆ ಕಾವೇರಿ ಹೋರಾಟ, ಮತ್ತೊಂದ್ ಕಡೆ ವೀರಪ್ಪನ್ ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಮಾಡಿರುವಂತದ್ದು. ಆ ಸಂದರ್ಭ ನೀವು ಜೊತೆಗಿದ್ರಿ, ಹೆಂಗೆ ಎದುರಿಸಿದ್ರು ಸರ್ ಅದನ್ನ? ನೋಡಿದ್ರೆ 3 ವರ್ಷಗಳ ಕಾಲ ಭೀಕರ ಬರಗಾಲ, ಮಳೆ ಇಲ್ಲ. ಈ ಮಧ್ಯೆ ಕಾಡುಗಳ ವೀರಪ್ಪನ್ ಹೊರನಟ ರಾಜ್ಕುಮಾರ್ ಅವರ ಅಪಹರಣ ಮಾಡಿಬಿಟ್ಟ. ಕಾವೇರಿ ಕೊಳ್ಳದ ಇಶ್ಯೂ ಹೈಕೋರ್ಟ್ ಇದರೆಲ್ಲ ಬಹಳ ದೊಡ್ಡ ತಿರುವು ತಗೊಂಡ್ಬಿಡ್ತು. ಆದರೂ ಕೂಡ ಎಸ್.ಎಂ. ಕೃಷ್ಣ ಅವರು ಧೃತಿಗೆಡಲಿಲ್ಲ. ಅವರು ಏನೇ ಮಳೆ ಕಡಿಮೆ ಆದರೂ ಕೂಡ ನಾಡಿನ ಜಾನುವಾರುಗಳಿಗೆ ಮೇವು, ಅನ್ನ, ಜನಕ್ಕೆ ನೀರು ಎಲ್ಲೂ ಕೊರತೆ ಆಗಲಿಲ್ಲ. ಆ ರೀತಿಯಾಗಿ ಕೃಷ್ಣರವರು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸಮಾಜದ, ಸಚಿವ ಸಂಪುಟದ ಅಧಿಕಾರಿಗಳ ಎಲ್ಲರ ವಿಶ್ವಾಸದೊಂದಿಗೆ ಬಹಳಷ್ಟು ಸಂಕಷ್ಟಗಳನ್ನು ನೀಗಿ ಮುನ್ನುಗ್ತಾ ಇದ್ರು. ಇತ್ತೀಚೆಗೆ ಯಾವ ಭೇಟಿ ಆಗಿದ್ದೇನಾದ್ರು? ಇತ್ತೀಚೆಗೆ ಯಾವ ಭೇಟಿ ಆಗಿದ್ರಿ? 3 ತಿಂಗಳಾಯ್ತು ಭೇಟಿಯಾಗಿ. ಬಹಳ ಬನ್ನಿ ವಿಶ್ವನಾಥ್ ಮಾತಾಡಿ ಬಹಳ ಫ್ರೆಂಡ್ಲಿಯಾಗಿ, ಬಹಳ ಜೋವಿಯಲ್ಲಾಗಿ ಮಾತಾಡ್ತಾ ಇದ್ರು ಕೃಷ್ಣ ಅವರು. ಸರ್, ನೀವು ಅವ್ರ ಜೊತೆಲಿ ಆತ್ಮೀಯತೆ ಇದ್ದಂತ ಹಿನ್ನೆಲೆಯಲ್ಲಿ ಅವರು ಡ್ರೆಸ್ ಸೆನ್ಸ್ ಇರ್ಬೋದು, ಮತ್ತು ಅವರು ಊಟ ತಿಂತದಂತ ಸ್ಟೈಲ್ ಇರ್ಬೋದು, ಇವೆಲ್ಲವೂ ಕೂಡ ಒಂದಷ್ಟು ಕುತೂಹಲ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಆಗಿರುವಂತದ್ದು. ವರ್ಣರಂಜಿತ ರಾಜಕಾರಣಿ ಇಂಟ್ರೆಸ್ಟಿಂಗ್ ಇಂತ ಒಬ್ಬ ಮಾಡೆಲ್, ಈಸ್ ಎ ಮಾಡೆಲ್. ಕಲ್ತ್ಕೋಬೇಕಾದ್ರೆ ಒಬ್ಬ ರಾಜಕಾರಣಿ ಅವ್ನ ಡ್ರೆಸ್ ಕೋಡ್ ಹೇಗಿರ್ಬೇಕು, ನಡವಳಿಕೆಗಳಿರ್ಬೇಕು, ಸಂಸ್ಕೃತಿ ಸಂಸ್ಕಾರಗಳು ಹೇಗಿರ್ಬೇಕು, ಜನರನ್ನ ಹೇಗೆ ಅಡ್ರೆಸ್ ಮಾಡ್ತಾ ಇದ್ರು. ಅವರೆಂದು ಏಕವಚನದಲ್ಲಿ ಯಾರನ್ನು ಅಡ್ರೆಸ್ ಮಾಡಿದವರಲ್ಲ ಅವರು. ಹಾಗಾಗಿ ಎಸ್.ಎಂ. ಕೃಷ್ಣ ಇಟ್ಸ್ ಎ ಮಾಡೆಲ್ ಫಾರ್ ಅಸ್, ಮಾಡೆಲ್ ಫಾರ್ ದ ಪೊಲಿಟಿಷಿಯನ್ಸ್. ಥ್ಯಾಂಕ್ ಯು. ಇದು ಎಚ್ ವಿಶ್ವನಾಥ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂತ ಒಂದಷ್ಟು ಅವರ ಜೀವನ ಘಟನೆಗಳನ್ನ ನೆನಪು ಹಾಕಿದ್ರು, ಮತ್ತು ಜೊತೆಗೆ ಇದು ನಾಡಿಗೆ ಬಲ್ಲಸಲ್ಲ ಅಂತ ನಷ್ಟ ಅಂತ ಕೂಡ ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್, ಜನರಲ್ ರಿಪಬ್ಲಿಕ್, ಬೆಳಗಾವಿ. ಎಚ್ ವಿಶ್ವನಾಥ್ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. ಬಹಳ ಹತ್ತಿರದಿಂದ ನೋಡೋದವರು, ಜೊತೆಗೆ ಬಹಳ ಅತ್ಯಾಪ್ತರು. ಬಿಸಿ ಊಟದ ಯೋಜನೆ ಜಾರಿಗೆ ಬಂದಿದ್ದು ಕೂಡ ಬಹಳ ರೋಚಕವಾಗಿತ್ತು ಅನ್ನುವಂಥ ಇಂಟ್ರೆಸ್ಟಿಂಗ್ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಕಾರಣ ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ದಾಗಲೇ ಬಿಸಿ ಊಟದ ಯೋಜನೆ ಜಾರಿಯಾಗಿದ್ದು, ಹೇಗ್ ಬಂತು ಅನ್ನೋದಕ್ಕೂ ಕೂಡ ಒಂದಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಒಂದು ಹೆಣ್ಣು ಮಗಳು ಬಹಳ ಕಷ್ಟದ ಸಮಯ, ಕಾಲಲ್ಲಿ ಚಪ್ಪಲಿ ಇರಲಿಲ್ಲ, ಬಿಸಿಲಲ್ಲಿ ನಿಂತ್ಕೊಂಡಿದ್ಲು, ಕೆಲಸ ಮಾಡ್ತಾ ಇದ್ರು. ಬಟ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಂತೆ, ಮಗು ಊಟ ತಿನ್ಸಕ್ ಹೋಗ್ಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ. ಆಗ ಇವರು ಗಮನಕ್ಕೆ ಬಂದಂಗೆ ಇವರು ವಿಚಾರಿಸಿದಾಗ ಎಚ್ ವಿಶ್ವನಾಥ್ ಅವ್ರು ಹೇಳೋ ಪ್ರಕಾರ, ನಾವು ವಿಚಾರಿಸಿದ್ವಿ, ಮಗು ಊಟ ಇದೆಯಾ ಮನೆಯಲ್ಲಿ ಅಂತ ಕೇಳಿದ್ರಂತೆ. ಮನೆಯಲ್ಲಿ ಊಟ ಇಲ್ಲ, ಬೇರೆಯವ್ರ ಹತ್ರ ಕೇಳಿ ಇಸ್ಕೊಂಡು ತಿನ್ನಿಸ್ಬರ್ಬೇಕು ಅಂತ. ಆಗ ಅನಿಸ್ತಂತೆ ಬಿಸಿ ಊಟದ ಯೋಜನೆ ಜಾರಿಗೆ ತರಲೇಬೇಕು ಅಂತ. ನಾಳೆ ಮಂಡ್ಯದ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಸೋಮನಹಳ್ಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಂದ ಅಂತ್ಯಕ್ರಿಯೆ ನಡೆಯುವ ಸ್ಥಳ ಪರಿಶೀಲನೆ ಆಗ್ತಾ ಇದೆ. ಚಲುವರಾಯಸ್ವಾಮಿ ಅಧಿಕಾರಿಗಳೊಂದಿಗೆ ಪರಿಶೀಲನೆ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಕೀಯವಾಗಿ ಗುರು, ಈಗ ಬೀಗರು. ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಬಹಳ ನೋವನ್ನ ತಂದಿದೆ. ಭಾವುಕರಾದ್ರು, ಕಣ್ಣೀರು ಹಾಕಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈಗ ಎಸ್.ಎಂ. ಕೃಷ್ಣ ಅವರ ಹುಟ್ಟೂರಿಗೆ ಹೋಗಿದ್ದಾರೆ. ಸದ್ಯ ಅಂತ್ಯಕ್ರಿಯೆ ಆಗ್ತಾ ಇರುವಂತಹ ಸ್ಥಳದಲ್ಲಿ ಪ್ರತಿಯೊಂದು ಮಾಹಿತಿನ ಪಡೆದುಕೊಳ್ತಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ.
ಬೆಳಗಾವಿಗೆ ಅಧಿವೇಶನಕ್ಕೆ ಅಂತ ಹೋಗಿದ್ರು. ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಂದ ಭಾರವಾಗಿರುವ ಮನಸ್ಸಲ್ಲೇ ಅವರು